ಹೈಸ್ಕೂಲ್ ಓದುತ್ತಿರುವ ವಿದ್ಯಾರ್ಥಿಗಳೇ, ಜೈನ ಶಾಲೆಯ ವಿದ್ಯಾರ್ಥಿಗಳೇ, ಎಲ್ಲ ಗ್ರಾಮಸ್ಥರೇ, ಪತ್ರಿಕಾ ಮಾಧ್ಯಮದವರೇ, ಎಲ್ಲರಿಗೂ ನಮಸ್ಕಾರ. ತುಂಬಾ ವಿಶೇಷವಾಗಿ ತಾಯಿ ತುಂಬಾ ಚೆನ್ನಾಗಿ ಮಾತಾಡ್ಬಿಟ್ರು. ಇವರು ಕೂಡ ಈ ಪರಿಸರ ದಿನಾಚರಣೆಯ ಮಹತ್ವದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ. ಹೆಚ್ಚಿಗೆ ಮಾತಾಡ್ಲಿಕ್ಕೆ ಏನೋ ಇಲ್ಲ ನನ್ನಲ್ಲಿ. ನಾನು ಕುಷ್ಟಗಿಯಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಕುಷ್ಟಗಿಗೆ ಹೋಗ್ಬೇಕು, ಕೊಪ್ಪಳ ತಾಲೂಕು, ಅವಾಗ ಅದು ರಾಯಚೂರು ತಾಲೂಕು ಆಗುತ್ತೆ. ಅಲ್ಲಿ ಜನ ನಮ್ಮನ್ನ ಹೇಗ್ ಕರೀತಾರಪ್ಪ ಅಂದ್ರೆ, ಸರ್ ಪ್ರಕೃತಿ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ಅಂದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ ಅಂತ ನಾವೆಲ್ಲ ಈ ಕಡೆ ಎಲ್ಲ ಸಹಜವಾಗಿ ಕೇಳ್ತೀವಿ, ಆರೋಗ್ಯ ಹೇಗಿದೆ ಅಂತ. ಆ ಕುಷ್ಟಗಿ ಕಡೆ ಎಲ್ಲ ಸರ್ ಪ್ರಕೃತಿ ಹೇಗಿದೆ ಅಂತ. ನೀವು ಮಲೆನಾಡು ಕಡೆ ಹೋಗಿ, ಮಡಿಕೇರಿ ಕಡೆ ಹೋಗಿ, ಅಲ್ಲಿ ಕೂಡ ಸರ್ ಪರಿಸರ ಎಲ್ಲ ಯೋಗ್ಯವಾಗಿದೆಯಾ ಅಂತ ಕೇಳ್ತಾರೆ. ಅಂದ್ರೆ ನಾವು ವಾಸ ಮಾಡ್ತಾ ಇರ್ತಕ್ಕಂಥ ಭೂಮಿನೇ ಅಲ್ಲ, ನಾವು ಕೂಡ ಸ್ವಚ್ಛವಾಗಿರ್ಬೇಕು. ಅದು ಪರಿಸರ ಅಂದ್ರೆ. ಪರಿಸರ ಮಾಲಿನ್ಯವಾಗಿದೆ, ನೀರು ಮಲಿನವಾಗಿದೆ, ಎಲ್ಲ ಕಲುಷಿತಗೊಳ್ತಾ ಇದೆ ಅಂತ ನಾವು ಬಹಳಷ್ಟು ಕಡೆ ಕೇಳ್ತಾ ಇರ್ತೇವೆ. ಆದ್ರೆ ನಮ್ಮ ಭಾವನೆಗಳು ಮಲಿನವಾಗ್ತಾ ಇದೆ, ನಮ್ಮ ಮನಸ್ಥಿತಿ ಮಲಿನವಾಗ್ತಾ ಇದೆ, ನಮ್ಮ ಯೋಚನಾ ಲಹರಿ, ನಮ್ಮ ಯೋಚನಾ ಶಕ್ತಿ ಕೂಡ ಮಲಿನವಾಗ್ತಾ ಇದೆ. ಈ ರೀತಿ ಮಲಿನವಾಗಿರ್ತಕ್ಕಂಥ ಮನಸ್ಸಿನಿಂದ ನಾವು ಪ್ರಕೃತಿಯ ಮೇಲೆ ದರೋಡೆ ಮಾಡ್ತಾ ಹೋಗ್ತಾ ಇದ್ದೀವಿ. ಪ್ರಕೃತಿ ಮೇಲೆ ದರೋಡೆ ಮಾಡ್ತಾ ಹೋಗ್ತಾ ನಾವು ನಗರೀಕರಣವನ್ನ ಕಾಂಕ್ರೀಕರಣ ಮಾಡ್ತಾ ಇದ್ದೀವಿ. ಸರಿ, ಇಂಥ ಮುಂದುವರೆದ ಜಗತ್ತಿನಲ್ಲಿ ಇರ್ತಕ್ಕಂಥ ನಾವು ಏನನ್ನು ನಿರ್ಮಾಣ ಮಾಡೋದು ಬೇಡವಾ? ಹೊಸ ಕಾರ್ಖಾನೆಗಳು ಬೇಡವಾ? ಇಂಡಸ್ಟ್ರಿ ಬೇಡವಾ? ರೈಲ್ವೆ ರಸ್ತೆಗಳು ಬೇಡವಾ? ಹೆದ್ದಾರಿಗಳು ಬೇಡವಾ? ಏರ್ಪೋರ್ಟ್ಗಳು ಬೇಡವಾ? ರೈಲ್ವೆ ಸ್ಟೇಷನ್ಗಳು ಬೇಡವಾ? ಇದಕ್ಕೆಲ್ಲ ಜಾಗವನ್ನು ತಗೊಳ್ಳೋದು ತಪ್ಪು ಅಂತ ಯಾರು ಹೇಳೋದಿಲ್ಲ. ಆ ತಾಯಿ ಹೇಳಿದಂಗೆ ಅದಕ್ಕೆ ಬದಲಾಗಿ ನಾವು ಪರಿಸರವನ್ನ ಇನ್ನೊಂದು ಕಡೆ ಸಂರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ವಿಶೇಷವಾಗಿ ಈ ತರದ ದಿನಾಚರಣೆಗಳನ್ನೆಲ್ಲ ಮಾಡಿದಾಗ ನನಗೆ ವಿನಾಯಕ ಚೌತಿ ಹಬ್ಬ ನೆನಪಾಗ್ತದೆ. ವಿನಾಯಕ ಚೌತಿ ನಾವೆಲ್ಲ ಹೆಂಗೆ ವಿಜೃಂಭಣೆ ಅಂತ ಮಾಡ್ತೀವಿ, ನೆನಪು ಮಾಡ್ಕೊಳ್ಳಿ, ಸುಮ್ಮನೆ ಒಂದು ಸಣ್ಣ ನೆನಪು ಮಾಡ್ಕೊಳ್ಳಿ. ಗಣಪನ ತರೋದಕ್ಕೆ ಮೊದ್ಲೇ ಚಂದ ವಸೂಲಿ ಮಾಡ್ತೀವಿ, ಈ ತರ ಮಂಟಪ ಹಾಕ್ತೀವಿ, ಅತಿಥಿಗಳನ್ನ ಕರೆಸ್ತೀವಿ, ನೆಂಟರನ್ನ ಕರೆಸ್ತೀವಿ, ಗಣಪತಿ ಕರ್ಕೊಂಡ್ ಬರೋಕೆ ಒಂದು ವಾಹನ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಅಲ್ಲಿ ಓಲಗ ಎಲ್ಲ ಮಾಡ್ಕೊಂಡು ಕರ್ಕೊಂಡ್ ಬರ್ತೀವಿ, ಪೂಜೆ ಮಾಡಿಸ್ತೀವಿ, ಅವ್ರ ಮುಂದೆ ಹಾಡು ಹೇಳ್ತೀವಿ, ಕುಣಿತೀವಿ, ನಾಟಕ ಮಾಡ್ತೀವಿ, ಹರಿಕತೆ ಮಾಡ್ತೀವಿ. ಇಷ್ಟೆಲ್ಲ ಮಾಡ್ಬಿಟ್ಟು ಒಂದಿನ ನೀರಲ್ಲಿ ಬಿಟ್ಟು ಬರ್ತೇವೆ. ಪರಿಸರ ದಿನಾಚರಣೆ ಕೂಡ ಆಗಾಗ್ಬಾರ್ದು. ಈ ದಿನ ಇಷ್ಟೊಂದು ವಿಜೃಂಭಣೆಯಿಂದ, ಇಷ್ಟು ಸೊಗಸಾಗಿ, ಇಷ್ಟು ಹಂದವಾಗಿ ಈ ಒಂದು ದಿನಾಚರಣೆಯ ಪ್ರಾರಂಭ ಆಗಿದೆ. ಇದನ್ನ ನಾವು ಒಂದು ಸ್ವಲ್ಪ ದಿವಸ ಆದ್ಮೇಲೆ ಮುಗಿಸೋಗ್ಬೇಡ. ಈ ಪರಿಸರ ಸಂರಕ್ಷಣೆ ಅನ್ನೋದು ನಿರಂತರವಾಗಿರ್ಬೇಕು. ಆಗ ಮಾತ್ರನೇ ನಾವು ಪರಿಸರವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಗಾಂಧೀಜಿಯವರು ಒಂದ್ ಕಡೆ ಹೇಳ್ತಾರೆ, ಪ್ರಕೃತಿ ನಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಅಂತ. ಆದ್ರೆ ಮನುಷ್ಯನದು ಅತಿ ಆಸೆ, ಎಲ್ಲವನ್ನು ಆಕ್ರಮಿಸುವ ಮನೋಗಾರಿಕೆ ನಮ್ಮಲ್ಲಿ ಬೆಳೆದು ಬಿಟ್ಟಿದೆ. ಎಲ್ಲವನ್ನು ಕಬಳಿಸುವ ಒಂದು ಅಧಿಕಾರ ವಾಂಛೆ ನಮ್ಮಲ್ಲಿ ಬರ್ತಾ ಇದೆ. ಇವೆಲ್ಲವೂ ನಿಲ್ಬೇಕು. ಇಲ್ಲವೆಲ್ಲ ನಿಂತಾಗ ಮಾತ್ರ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದಾಗ ಅದಕ್ಕೊಂದು ಅರ್ಥ ಬರುತ್ತೆ ಅಂತ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಸಣ್ಣ ಇವತ್ತು ಮೆಸೇಜ್ ಕಳಿಸಿದ್ದಾರೆ ನನಗೆ ಯಾರೋ ಸ್ನೇಹಿತರು. ಅದನ್ನ ಹೇಳ್ತೇನೆ, ನೀವು ಕೂಡ ಜೋರಾಗಿ ಅದನ್ನ ಹೇಳ್ಬಿಡಿ. ಆವಾಗ ಈ ಕಾರ್ಯಕ್ರಮಕ್ಕೆ ಒಂದು ಸಾರ್ಥಕತೆ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲ ವಿದ್ಯಾರ್ಥಿಗಳೇ, ವಿಶ್ವ ಪರಿಸರ ದಿನದ ಶುಭಾಶಯಗಳು. ಗಿಡವನ್ನು ನೆಡೋಣ, ಮರವಾಗಿ ಬೆಳೆಸೋಣ, ತಂಪಾದ ಗಾಳಿಯ ಸವಿಯೋಣ, ಪರಿಸರ ಮಾಲಿನ್ಯ ತಡೆಯೋಣ, ಬತ್ತಿ ಹೋಗುತ್ತಿರುವ ಭೂಮಿಯನ್ನು
ಹಚ್ಚ ಹಸಿರಾಗಿಸೋಣ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಜ ಸಾಕು. ಥ್ಯಾಂಕ್ ಯು.